ಇನ್ನು ವಿಜಯಪುರದಲ್ಲಿ ಪಿಸ್ತೂಲು ತೋರಿಸಿ ದರೋಡೆ ಮಾಡಲಾಗಿದೆ. ಕಂಟ್ರಿ ಪಿಸ್ತೂಲನ್ನು ಪಾಯಿಂಟ್ ಬ್ಲಾಂಕ್ ಅಲ್ಲಿಟ್ಟು ದರೋಡೆ ಮಾಡಲಾಗಿದೆ. ಚಿನ್ನದಂಗಡಿ ಸಿಬ್ಬಂದಿಗಳ ತಲೆಗೆ ಪಿಸ್ತೂಲ್ ಇಟ್ಟು ರಾಬರಿ ಮಾಡಲಾಗಿದೆ. ಬೈಕ್ನಲ್ಲಿ ಬಂದ ಮುಸುಕು ದಾರಿಗಳಿಂದ ಕಂಟ್ರಿ ಪಿಸ್ತೂಲ್ ತೋರಿಸಿ ಕೊಳ್ಳೆ ಹೊಡೆಯಲಾಗಿದೆ. ಇದು ವಿಜಯಪುರದಲ್ಲಿ ನಡೆದಿರತಕ್ಕಂತ ಹಾಡ ಹಗಲ ದರೋಡೆ. ವಿಜಯಪುರದಲ್ಲಿ ಪಿಸ್ತೂಲು ತೋರಿಸಿ ದರೋಡೆ. ಚಿನ್ನದಂಗಡಿ ಸಿಬ್ಬಂದಿಗಳ ತಲೆಗೆ ಪಿಸ್ತೂಲ್ ಇಟ್ಟು ರಾಬರಿ ಮಾಡಲಾಗಿದೆ. ಬೈಕ್ನಲ್ಲಿ ಬಂದ ಮುಸುಕು ಧಾರಿಗಳಿಂದ ಕಂಟ್ರಿ ಪಿಸ್ತೂಲ್ ತೋರಿಸಿ ಕಳ್ಳತನ. ವಿಜಯಪುರ ಹಲಸಂಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಹೆಲ್ಮೆಟ್, ಜಾಕೆಟ್, ಗ್ಲೌಸ್ ಧರಿಸಿ ಪಿಸ್ತೂಲ್ ಇಟ್ಟು ಕೆಜಿಗಟ್ಟಲೆ ಬೆಳ್ಳಿ ಹೊಡ್ಕೊಂಡೋದ. 205 ಗ್ರಾಂ ಬಂಗಾರವನ್ನು ಕೊಳ್ಳೆ ಹೊಡೆಯಲಾಗಿದೆ. ದರೋಡೆಯ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೊಂದು ಗ್ರಾಮ, ಆ ಗ್ರಾಮದಲ್ಲೊಂದು ಜ್ಯುವೆಲ್ಲರಿ ಶಾಪ್. ಚಿನ್ನನ್ ಕದ್ದಿದ್ದು 205 ಗ್ರಾಂಗಳಷ್ಟು ಮಾತ್ರ. ಬೆಳ್ಳಿಯನ್ನ ಕೆಜಿ ಗಟ್ಟಲೆ ಕದಿಯಲಾಯಿತು ಅಂದ್ರೆ ಅದರ ಅರ್ಥ ಒಂದು ಸಣ್ಣ ಚಿನ್ನದ ಅಂಗಡಿ ಅಂತ ಅನ್ಸುತ್ತೆ. ಕತ್ತಲಾಗಿಲ್ಲ, ಮುಖಕ್ಕೆ ಮುಸ್ಕನ್ನ ಧರಿಸ್ಕೊಂಡಿರ್ತಾರೆ, ಕೈಗಳಿಗೆ ಗ್ಲೌಸ್ ಹಾಕೊಂಡಿರ್ತಾರೆ. ಕಾರಣ ಫಿಂಗರ್ ಪ್ರಿಂಟ್, ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಕೈಗಳಿಗೆ ಗ್ಲೌಸ್ ಹಾಕೊಂಡಿರ್ತಾರೆ. ಈ ಮಂಗಗಳು ಫಿಂಗರ್ ಪ್ರಿಂಟ್ ಏನು ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಎಲ್ಲೂ ಅದರ ಅಚ್ಚ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿಸಿ ಕ್ಯಾಮರಾ ಎಲ್ಲಿದೆಯೋ ಅಲ್ಲೇ ಇವ್ರ ಕೈ ಚಳಕ. ನಮ್ಮನ್ನು ಯಾರು ನೋಡ್ತಾ ಇಲ್ಲ ಅನ್ನೋ ಗಾಢವಾದಂತಹ ನಂಬಿಕೆ ಇವರುಗಳಿಗೆ. ಬೈಕ್ನಿಂದ ಬಂದಿರೋದು ಇವರು, ಬಡಕಳ್ಳರು. ಕಾರು ಆ ಥರದ್ದು ಓಪನ್ನು, ಓಮ್ನಿ ಆ ಥರದ್ದೇನು ಬಳಸಿಲ್ಲ. ಬೈಕ್ನಲ್ಲಿ ಬಂದವ್ರೆ, ವೇಗವಾಗಿ ಹೋಗಬಹುದು ಅನ್ನೋ ಉದ್ದೇಶ ಇವರದ್ದಾಗಿರಬಹುದು. ಬಂದರು, ಇವರ ಉದ್ದೇಶ ಏನಿತ್ತೋ ಅವೆಲ್ಲವನ್ನು ಕೂಡ ಈಡೇರಿಸಿದ್ರು. ಆ ಕೈ ನಡುಗ್ತಿದೆ, ಆದರೂ ಕಂಟ್ರಿ ಪಿಸ್ತೂಲ್ ಹಿಡ್ಕೊಂಡವನು ಹೊರಗಡೆ ಒಬ್ಬ. ಬರುವವರನ್ನ ತಡೆಯೋದಕ್ಕೆ ಅಲ್ಲೊಬ್ಬ ನಿಂತಿದ್ದ. ಅದರ ಅರ್ಥ ಇದು ವ್ಯವಸ್ಥಿತವಾಗಿ ನೀನು ಇಂಥ ಜಾಗದಲ್ಲಿ ನಿಲ್ಬೇಕು, ನಾನು ಈ ಥರದ ಕೆಲಸ ಮಾಡ್ತೀನಿ. ಇಬ್ಬರೇ, ಮೂವರಿಲ್ಲ. ಒಬ್ಬ ಮಕ್ಕಳು ಚಾಕ್ಲೇಟ್ ಸಿಕ್ಕಿದಾಗ ಚೀಲಕ್ಕೆ ತುಂಬ್ಕೊಂಡಂಗೆ ತುಂಬ್ಕೋತವನೆ ಬೆಳ್ಳಿನ. 1 kg ಹೆಚ್ಚಿನ ಬೆಳ್ಳಿಯನ್ನು ಕದಿಯಲಾಗಿದೆ ಅನ್ನೋದು ಆ ಜ್ಯುವೆಲ್ಲರಿ ಶಾಪಿನ ಮಾಲೀಕ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಇದೆ. ಇನ್ನು 205 ಗ್ರಾಂ ಚಿನ್ನವೂ ಕೂಡ ಅಂಗಡಿಯಲ್ಲಿ ಕಾಣಿಸ್ತಾ ಇಲ್ಲ. ಸಿಸಿಟಿವಿಯಲ್ಲಿ ಚಿನ್ನ ಕದಿಯುವಂತಹ ದೃಶ್ಯ ಎಲ್ಲೂ ಇಲ್ಲ, ಬೆಳ್ಳಿಯನ್ನು ತುಂಬಿಸುವಂತಹ ದೃಶ್ಯಗಳಿದ್ದಾವೆ. ಇದು ವಿಜಯಪುರ ಹಲಸಂಗಿ ಗ್ರಾಮದ ಬಂಗಾರದ ಅಂಗಡಿಗೆ ಕನ್ನ ಹಾಕಿರ್ತಕ್ಕಂತಹ ದೃಶ್ಯ. ಇದು ನಮ್ಮ ರಾಜ್ಯದಲ್ಲಿ ಹಾಡ ಹಗಲೇ, ಮೊನ್ನೆಯಷ್ಟೇ ಗದಗದಲ್ಲಿ ಹಾಡ ಹಗಲೇ ಒಂದು ATM ಅನ್ನು ರಾಬರಿ ಮಾಡ್ತಾರೆ. ಅದ ATM ಮಷೀನಿಗೆ ಹಣ ಹಾಕೋದಕ್ಕೆ ಬಂದಿದ್ದಂಥ ಹಣ ಅದು. ಈ ತರಹದ ಘಟನೆಗಳು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತಹ ಕೆಲಸಗಳಾಗಿಲ್ಲ ಗೃಹ ಇಲಾಖೆಯಿಂದ. ಅಂದರೆ ಒಂದು ಅಟ್ಲೀಸ್ಟ್ ಗೃಹ ಇಲಾಖೆ ಇದಕ್ಕೆ ವ್ಯವಸ್ಥೆ ಮಾಡುತ್ತೆ ಅನ್ನೋದಲ್ಲ, ಒಂದು ಗೈಡ್ಲೈನ್ಸ್. ಜ್ಯುವೆಲ್ಲರಿ ಶಾಪ್ನವರು ಎಷ್ಟು ಸೆಕ್ಯೂರಿಟಿಗಳನ್ನು ಇಟ್ಕೋಬೇಕು ಕಡ್ಡಾಯವಾಗಿ, ಹೇಳೋನಿಲ್ಲ ಕೇಳೋನಿಲ್ಲ. ಒಂಥರದ ಮೂಗರ್ಜಿ ಇದ್ದಂಗಿದೆ, ಹೆಸರು ಬೇಡ ಊರು ಬೇಡ ಅಂತಾರಲ್ಲ ಹಾಗೆ. ಆ ಜ್ಯುವೆಲ್ಲರಿ ಶಾಪಿಗೆ ಒಬ್ಬನೇ ಒಬ್ಬ ಸೆಕ್ಯೂರಿಟಿ ಇಲ್ಲ. ಸುಮ್ಮನೆ ಕೂತು ಮಲಗೋ ಥರದಿರೋ ಸೆಕ್ಯೂರಿಟಿನೂ ಅಲ್ಲಿಲ್ಲ. ಕಾರಣ ಇನ್ಶೂರೆನ್ಸನ್ನು ನಂಬ್ಕೊಂಡಿರ್ತಾರೆ. ಕಳ್ಳತನ ಆದರೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಇನ್ಶೂರೆನ್ಸ್ ಯಾವುದೋ ಕಂಪ್ನಿಗಳು ಹೇಳಿರ್ತವೆ, ನಿಮಗೆ ಕಳ್ಳತನ ಆದರೂ ಕೂಡ ನಾವು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿಕೊಡ್ತೀವಿ ಅಂತ. ಕೆಲ ಜ್ಯುವೆಲ್ಲರಿ ಶಾಪುಗಳು ಎಡವದಿಲ್ಲೇ. ಯಾವುದೋ ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳು ಹೇಳುವಂತಹ ಭರವಸೆ, ಇವತ್ತಲ್ಲ ನಾಳೆ ಇನ್ಶೂರೆನ್ಸ್ ಕ್ಲೈಮ್ ಆಗಬಹುದು, ಆದರೆ ಅದು 100% ಕ್ಲೈಮ್ ಆಗುತ್ತಾ? ಇಲ್ಲ, 60%, ಅದರಲ್ಲೊಂದಷ್ಟು ಪರ್ಸೆಂಟು ಕಟ್ಟ ಕಡೆಯದಾಗಿ ನಿಮ್ಮ ಬಂಡವಾಳದ ಅರ್ಧಕ್ಕರ್ಧ ಅಮೌಂಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಸೆಕ್ಯೂರಿಟಿಗಳನ್ನು ಇಟ್ಟುಕೊಳ್ಳಿ. ಜ್ಯುವೆಲ್ಲರಿ ಶಾಪ್ಗಳನ್ನು ನಡೆಸುವಾಗ ಅದರ ಸೂಕ್ಷ್ಮತೆಗಳನ್ನು ಪಾಲನೆ ಮಾಡಿ, ಒಂದಷ್ಟು HD ಕ್ವಾಲಿಟಿಯ CCTVಗಳನ್ನು ಅಳವಡಿಸಿ. ಕಳ್ಳತನ ನಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗೂ ಕೂಡ ಅದರ ಸೈರನ್ ಕೇಳಿಸೋ ತರಹದ, ಈಗೆಲ್ಲ ಆಧುನಿಕ ಮುಂದುವರೆದಂತಹ ಕಾಲಘಟ್ಟದಲ್ಲೂ ಕೂಡ ಇದೇ ತರಹದ ಹಳೆಯ ಪದ್ಧತಿಗಳನ್ನೇ ನೀವು ಅನುಸರಿಸ್ತೀರಾ ಅನ್ನುವುದಾದರೆ ನಿಜಕ್ಕೂ ಕೂಡ ಇದರಲ್ಲಿ ಯಾವ ಭದ್ರತೆಯೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.